ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಯೋಚನೆಗಳಿದ್ದಾವೆ, ಅವರು ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ರೀಡಿಂಗ್ ನೋಡೋಣ. ಮತ್ತು ನನ್ನ ವಿಡಿಯೋಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿವಾಸ್, ಥ್ಯಾಂಕ್ ಯು. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಯೋಚನೆಗಳಿದ್ದಾವೆ, ನಿಮ್ಮ ಭಾವನೆಗೆ ಅವರು ಸ್ಪಂದಿಸ್ತಾ ಇದ್ದಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ನಿವಾಸ್. ಸಾರಿ, ಹಾರ್ತಾ ಇದ್ದಾವೆ. ಓಕೆ, ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಹೆಸರನ್ನು 3 ಬಾರಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, Judgment, 4 of Swords, the Sun ಮತ್ತು 7 of Wands. ಕಾರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ಬಟ್ ಏನಪ್ಪ ಅಂದರೆ, ನೀವು ಎಷ್ಟು ಗೊಂದಲದಲ್ಲಿದ್ದರೆ ನಿಮ್ಮ ಪ್ರೀತಿಯ ಬಗ್ಗೆ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಚಿಂತೆಯಲ್ಲಿ ಒಳಗಾಗಿದ್ರಿ ಅಂದರೆ ಈ ಪ್ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ, ನೀವು ಬ್ರೇಕಪ್ ಆಗಿತ್ತು, ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ಜಗಳ ಆಡಿದ್ರಿ, ಅದರಿಂದ ನೀವು ತುಂಬಾ ಸಮಸ್ಯೆಗಳನ್ನು ಅನುಭವಿಸಿ ಅವ್ರ ಜೊತೆ ನೀವು ಮಾತಾಡದೇ ಇರ್ಬೋದು, ಅವರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ಅಂದರೆ ನೋ ಕಾಂಟ್ಯಾಕ್ಟಲ್ಲಿರಬಹುದು. ಅದಕ್ಕೆಲ್ಲದಕ್ಕೂ ಒಂದು ಸರಿಯಾದ ಉತ್ತರ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಯಾವೆಲ್ಲ ಪ್ರೀತಿ, ನಿಮ್ಮ ಬಗ್ಗೆ ಏನೆಲ್ಲ ಕಲ್ಪನೆಗಳಿದ್ದಾವೆ, ಅವರು ನಿಮಗೆಲ್ಲ ಯಾವ ರೀತಿ ಸ್ಪಂದಿಸಬೇಕಿತ್ತು, ಆ ರೀತಿ ಯಾವುದೇ ರೀತಿಯಲ್ಲಿ ನಿಮ್ಮ ಹತ್ರಗೆ ಸ್ಪಂದಿಸಿಲ್ಲ. ಯಾಕಪ್ಪ ಅಂತ ಹೇಳಿದರೆ, ಅವರು ಸ್ವಚ್ಛವಾಗಿ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಮಧ್ಯೆ ಅವರಿಗೆ ತೊಂದರೆ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಅಥವಾ ಅವ್ರ ಜೊತೆ ಇರುವಂತಹ ವ್ಯಕ್ತಿಗಳು ಮಧ್ಯದಲ್ಲಿ ನಿಮ್ಮ ಬಗ್ಗೆ ಏನೋ ಅವರು ನಿಮ್ಮ ಬಗ್ಗೆ ಕೊಂಕಾಗಿ ಹೇಳಿರ್ಬೋದು, ನಿಮ್ಮ ಬಗ್ಗೆ ಅವ್ರ ಹತ್ರ ಹೇಳಿರ್ಬೋದು. ಈ ರೀತಿ ಸಿಚುವೇಶನ್ ಏನಾದರೂ ಆದಾಗ ನಿಮ್ಮ ಮನಸ್ಥಿತಿ ಸ್ವಲ್ಪ ಗೊಂದಲದಲ್ಲಿರ್ಬೋದು. ಅವ್ರು ನನ್ನ ಜೊತೆ ಮಾತಾಡ್ತಾರ, ಅವ್ರು ನನ್ನ ಜೊತೆ ಮಾತಾಡ್ತಿಲ್ವಾ, ಅವ್ರು ಏನು ಮಾಡ್ತಾ ಇದ್ದಾರೆ, ಅದು ಅವ್ರು ನನಗೆ ಮತ್ತೆ ನನ್ನ ಜೊತೆಗೆ ಇರ್ತಾರ, ಅವರು ನನ್ನ ಪ್ರೀತಿ ಮಾಡ್ತಾರ, ಅವ್ರು ನಾನು ಅಂದ್ಕೊಂಡಂಥ ಜೀವನ ನನಗೆ ನಂದು ಆಗುತ್ತಾ ಅಂತ ಹೇಳಿ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂದರೆ, ಖಂಡಿತವಾಗಿಯೂ ನೀವು ಅಂದ್ಕೊಂಡಂತಹ ನ್ಯಾಯ ನಿಮಗೆ ಸಿಗುತ್ತೆ. ಈ ಕ್ಷಣದಲ್ಲಿ ನಿಮಗೆ ಆ ಎನರ್ಜಿ ಕಾಣದೇ ಇರ್ಬೋದು, ಅಂದರೆ ಈ ನಿಮ್ಮ ಪ್ರೀತಿ ನಿಮಗೆ ಸಿಗದೇ ಇರ್ಬೋದು. ಅವ್ರ ಮನಸ್ಸು ಸ್ವಚ್ಛವಾಗಿದೆ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ಕಾಳಜಿ ಇದೆ. ಆದರೆ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದರೆ, ಅವರು ಇರುವಂತಹ ಪರಿಸ್ಥಿತಿ ಚೇಂಜ್ ಇರ್ಬೋದು, ಅಥವಾ ಅವರು ಏನೋ ಯೋಚನೆ ಮಾಡ್ತಿರ್ಬೋದು. ಅವರು ಈ ಕ್ಷಣದಲ್ಲಿ ನಾನೇನು ಮಾತಾಡೋದು ಬೇಡ, ಈ ಕ್ಷಣ ಏನಪ್ಪ ಅಂದರೆ ನೀವು ಅವರು ಏನೋ ಮುನಿಸ್ಕೊಂಡು ಮಾತು ಬಿಟ್ಟಿರ್ಬೋದು. ಆ ಮಾತಿನ ಪರಿಸ್ಥಿತಿಲಿ ಆ ಮಾತಾಡಿದರೆ ಮತ್ತೆ ಸಿಟ್ಟಿನ ಬರೋದಲ್ಲಿ ಏನಾದರೂ ತೊಂದರೆ ಆಗ್ಬೋದು, ಏನಾದರೂ ನಾವು ಮಾತಾಡಿದರೆ ಜಗಳ ಆಗ್ಬೋದು. ಈ ರೀತಿ ಅವರು ಮನಸ್ಥಿತಿ ಅವರು ನಿಮ್ಮ ಹತ್ರಗೆ ಈ ಕ್ಷಣದಲ್ಲಿ ಅವರು ನಿಮ್ಮ ಹತ್ರ ಮಾತಾಡದೇ ಇರಬಹುದು. ಆದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪರಿಶುದ್ಧವಾದ ಪ್ರೀತಿ ಇದೆ. ಅಂದರೆ ತುಂಬ ಚೆನ್ನಾಗಿ ಅವರು ಪ್ರೀತಿ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂತ ಹೇಳಿದರೆ, ಸ್ವಚ್ಛವಾಗಿ ಸತ್ಯವಾಗಿ ಯಾವುದೇ ಕಲ್ಮಶ ಇಲ್ಲದೆ ಇರೋ ರೀತಿ ನಿಮ್ಮ ಬಗ್ಗೆ ನಿಮ್ಮ ಭಾವನೆಗಳು ಸ್ಪಂದಿಸಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ನಿಮ್ಮ ಎದುರಿಗೆ ಹೇಳಲು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಆದಷ್ಟು ಬೇಗ ನೀವೇನು ಅಂದ್ಕೊಂಡಿದ್ರೆ ನಿಮ್ಮ ಮನಸ್ಸಲ್ಲಿ, ಆ ವ್ಯಕ್ತಿ ನನಗೆ ಬರಲಿ, ಆ ವ್ಯಕ್ತಿ ನಮ್ಮ ಜೊತೆ ಮಾತಾಡಲಿ, ಅವರು ನನ್ನನ್ನು ಬೇಗ ನನ್ನ ಬಂದು ಸೇರಲಿ ಅಂತ ಹೇಳಿ ನೀವು ಏನು ಯೂನಿವರ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ಬೋದು, ಅಥವಾ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಆಸೆ ಇಟ್ಕೊಂಡಿರ್ಬೋದು. ಆ ನಿಮ್ಮ ಮನಸ್ಸಿನ ಭಾವನೆಗೆ ಅವರು ಖಂಡಿತವಾಗಿಯೂ ಸ್ಪಂದಿಸ್ತಾರೆ ಮತ್ತು ನ್ಯಾಯ ಕೊಡ್ತಾರೆ. ಓಕೆ, 4 of Swords ಅಂದರೆ ಇವರು ತಮ್ಮ ಭಾವನೆಗಳನ್ನು ಒಳಗೊಳಗೆ ನುಂಗ್ತಾ ಇದ್ದಾರೆ. ತಮ್ಮ ಭಾವನೆನ ಯಾವುದೇ ರೀತಿ ಹಿಡಿದಿಟ್ಕೊಂಡಿದ್ದಾರೆ ಅಂದರೆ, ಮತ್ತೊಬ್ಬರ ಹತ್ರಗೆ ಏನನ್ನೂ ಯೋಚನೆ ಮಾಡದೆ, ಅಂದರೆ ಯೋಚನೆನೇ ಮಾಡ್ತಾಯಿಲ್ಲ, ಬೇರೆಯವ್ರ ಹತ್ರ ಹೇಳಬೇಕು ನಾನು ಈ ಥರ ನಿಮ್ಮ ಬಗ್ಗೆ ಆಗಲಿ ಮತ್ತೊಂದು ವಿಚಾರವಾದಾಗಲಿ ಬೇರೆಯವ್ರ ಹತ್ರ ಮಾತಾಡಬಾರ್ದು ಅನ್ನೋ ಮನಸ್ಥಿತಿಲಿ ಇದ್ದಾರೆ ಈಗ ಅವರು.
ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ಕಾಳಜಿ ಇದೆ, ಆದರೆ ಕಳೆದುಕೊಳ್ಳೋ ಭಯನೂ ಇದೆ ಮತ್ತು ಈಗೋನೂ ಇದೆ. ಇವರಿಗೆ ಯಾವ ರೀತಿ ನಿಮ್ಮ ಹತ್ತಿರ ಅವರ ಪ್ರೀತಿನ ಹೇಳ್ಕೋಬೇಕು, ಯಾವ ರೀತಿ ಅವರು ನಿಮ್ಮ ಜೊತೆ ಸಂಪರ್ಕ ಮಾಡಬೇಕು ಅನ್ನೋದು ತಿಳಿದೇ ಸ್ವಲ್ಪ ಭಯದಲ್ಲಿ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ ಅಂದಮೇಲೆ ಅವರೇ ಬಂದು ಮಾತಾಡಿಸ್ಲಿ, ಅವರೇ ಇದು ಮಾಡಲಿ ಅಂತ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಅವರೇ ನನ್ನ ಜೊತೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಹೇಗೆ ಸಂಪರ್ಕ ಮಾಡ್ತೀವಿ, ನಾವು ಅವರಿಗೆ ಯಾವ ರೀತಿ ಪ್ರೀತಿ ತೋರಿಸ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಹೀಗಾಗಿ ನಮಗೆ ಏನೇ ಒಂದು ವಿಚಾರ ಆಗಿರ್ಬೋದು, ಈಗ ಒಂದು ಬಿಟ್ಟು ಅಂದರೆ ನಮ್ಮ ಮನಸ್ಸಲ್ಲಿ ಅವರೇ ಬಂದು ಮಾತಾಡಿಸ್ಬೇಕು, ಇವರೇ ಮತ್ತು ಮಾತಾಡಿಸ್ಬೇಕು, ನಾನು ಅವರಷ್ಟೇ ಪ್ರೀತಿ ಮಾಡಬೇಕು, ಅವರು ನನ್ನಷ್ಟೇ ಪ್ರೀತಿ ಮಾಡಬೇಕು ಅನ್ನೋ ಮನಸ್ಥಿತಿ ಏನಿರುತ್ತಲ್ಲ, ಅದನ್ನು ಸ್ವಲ್ಪ ಹೊರಗೆ ಹಾಕಿದ್ರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಇದೆ, ತುಂಬಾ ಪ್ರೀತಿ ಇದೆ. ಅದನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಸಹಿತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೂ ನಿನ್ನ ಬಿಡಲು ಮನಸ್ಸು ಇಲ್ಲ, ಅಂದರೆ ನಿಮ್ಮನ್ನು ಬಿಡೋಕ್ಕೆ ಮನಸ್ಸಿಲ್ಲ ಅವರಿಗೆ, ಆದರೆ ನಿಮ್ಮ ಹತ್ರ ಹೇಳೋಕ್ಕೂ ಧೈರ್ಯ ಇಲ್ಲ. ಯಾವ ರೀತಿ ಹೇಳಬೇಕು, ಯಾವ ರೀತಿ ಮಾತಾಡಬೇಕು ಅವ್ರ ಹತ್ರಗೆ ಅಂತ ಹೇಳಿ ಒಂಥರ ಮನಸ್ಸನ್ನು ಹಿಡಿದಿಟ್ಕೊಂಡಿದ್ದಾರೆ. ಆ ಯಾವುದನ್ನು ತೋರಿಸ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಎದುರಿಗೆ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೋತಿರ್ಬೋದು, ಆದರೆ ಅವ್ರ ಒಳಗಿರುವಂತಹ ಮನಸ್ಥಿತಿನ ಅವರು ನಿಮ್ಮ ಹತ್ರಗೆ ಅವರಲ್ಲಿರುವಂತಹ ಪ್ರೀತಿ ಗೊಂದಲನ ಅಥವಾ ಇದನ್ನು ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಲಿ ಅವರಿದೆ. ಖಂಡಿತವಾಗಿಯೂ ಅವರು ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ ಅವರಿಗೆ. ಮತ್ತು ಇಲ್ಲಿ ದ ಸನ್ ಕಾರ್ಡ್ ಬಂದಿದೆ. ಇದು ಪ್ರೀತಿ ವಿಚಾರವಾಗಿ ಹೇಳಬೇಕಂದ್ರೆ ತುಂಬಾ ಪಾಸಿಟಿವ್ ಕಾರ್ಡ್ ಆಗಿದೆ. ಅಂದರೆ ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸಲ್ಲಿ ತುಂಬಾ ಸಂತೋಷ, ತುಂಬಾ ಪ್ರೀತಿ, ತುಂಬಾ ಕಾಳಜಿ, ತುಂಬಾ ನಿಮ್ಮ ಜೊತೆ ಇರುವಂಥ ಫೀಲಿಂಗ್ಸ್ ಹೇಗಿದೆ ಅಂದರೆ ಅವರಿಗೆ ನಿಮ್ಮನ್ನು ಬಿಟ್ಟು ಇರೋಕ್ಕೆ ಆಗದೇ ಇರುವಂತಹ ಕ್ಷಣನೂ ಸಹಿತ ಅವರು ನಿಮ್ಮಿಂದ ಫೀಲ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಕೆಟ್ಟಿರೋ ಪರಿಸ್ಥಿತಿ ಅಂದರೆ ಮನಸ್ತಾಪ ಆಗಿರೋದ್ರಿಂದ ಅದು ಯಾವುದನ್ನು ಹೇಳ್ಕೊಳಕ್ಕಾಗದೆ ನಾನು ಇದನ್ನು ಕಳ್ಕೊಬಿಡ್ತೀನೋ ಅಥವಾ ಏನಾಗುತ್ತೋ ಅನ್ನೋ ಭಯದಲ್ಲಿ ಅವರು ಯೋಚನೆ ಮಾಡ್ತಾಯಿದ್ದಾರೆ. ತುಂಬ ಗಂಭೀರವಾಗಿ, ತುಂಬ ಪಶುವಾಗಿ, ತುಂಬಾ ಒಂಥರ ಹೇಗೆ ಅಂದರೆ ಈಗ ಮಾತಾಡಿದರೆ ನಾನು ಎಲ್ಲಿ ಕಳ್ಕೊತೇನೋ, ಮಾತಾಡ್ದಿದ್ರೆ ಏನಾಗುತ್ತೋ, ಯಾವ ರೀತಿ ನಾನು ಅವರನ್ನು ನನ್ನ ಇದಕ್ಕೆ ತೊಗೊಂಬರ್ಬೇಕು, ಅಂದರೆ ನನ್ನ ಮನಸ್ಸಿನ ಜೊತೆ ಎಳ್ಕೋಬೇಕು, ಆಮೇಲೆ ಪ್ರೀತಿ ಹೇಗೆ ಅವ್ರಿಗೆ ತೋರಿಸ್ಬೇಕು, ನಾನು ಯಾವ ಮೂಲಕ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಇವತ್ತು ಅವ್ರನ್ನ ಭೇಟಿ ಆಗ್ಬೋದಾ ಅಥವಾ ನಾನು ಇವತ್ತು ಭೇಟಿ ಆಗೋಕ್ಕಾಗುತ್ತೋ ಇಲ್ಲೋ ಅನ್ನೋ ಮನಸ್ಥಿತಿ, ಭೇಟಿ ಆದರೆ ಏನಾಗುತ್ತೆ, ಭೇಟಿ ಆಗದಿದ್ರೆ ಏನಾಗುತ್ತೆ ಅನ್ನೋ ಇವು ಎರಡನ್ನೂ ಸಹಿತ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈ ಥರ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಇವ್ರು ಹೇಳಬೇಕಂದ್ರೆ ಖಂಡಿತವಾಗಿ ನಿಮ್ಮನ್ನು ತುಂಬಾ ಪರಿಶುದ್ಧವಾಗಿ ಪ್ರೀತಿ ಮಾಡ್ತಾರೆ. ಅವ್ರ ಮನಸ್ಸು ಸಹಿತ ಅಷ್ಟೇ ಶುದ್ಧವಾಗಿದೆ. ಅವ್ರು ಏನೇ ನಿಮ್ಮ ಹತ್ರಗೆ ಗಲಾಟೆ ಮಾಡ್ಕೊಂಡಿರ್ಬೋದು, ಜಗಳ ಮಾಡ್ಕೊಂಡಿರ್ಬೋದು ಅಥವಾ ಮತ್ತೊಂದು ಏನೋ ಆಗಿರ್ಬೋದು. ಬಟ್ ಏನಪ್ಪ ಇಲ್ಲಿ ಅಂದರೆ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡ್ತಾರೆ. ನಿಮ್ಮ ಜೊತೆ ಫೀಲಿಂಗ್ಸ್ ಅವ್ರು ಯಾವ ರೀತಿ ಫೀಲ್ ಮಾಡಿದ್ದಾರೆ ಅಂದರೆ ತುಂಬಾ ನನ್ನ ಮನಸ್ಸು ಹಗೂರ ಇರುತ್ತೆ, ನಾನು ಸಂತೋಷವಾಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ ಇವ್ರ ಜೊತೆ ಇದ್ದರೆ ಅನ್ನೋ ಮನಸ್ಥಿತಿನ ಅವರು ನಿಮ್ಮ ಜೊತೆ ಇದ್ದಾಗ ಫೀಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಅವರು ನಿಮ್ಮ ಮನಸ್ಸಲ್ಲಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಈಗ ಈ ಕ್ಷಣ ಆಗಬಾರ್ದಿತ್ತು, ಹೋಗಿದೆ, ಆದರೆ ಇದನ್ನು ಹೇಗೆ ನಾನು ಕಾಪಾಡಿಕೊಳ್ಳಿ ಅನ್ನೋ ಭಯದಲ್ಲಿ ಇದೆ. ಅಂದರೆ ನಿಮ್ಮ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಸಹಿತ ಅವ್ರಿಗೆ ಗೊತ್ತಾಗದೆ ಧೈರ್ಯ ಇಲ್ಲದೆ ನೋಡ್ತಾ ಇದ್ದಾರೆ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ, ನೋಡೋಣ. ಇಲ್ಲಿ 7 ಆಫ್ ವಾಂಡ್ಸ್ ಏನಪ್ಪ ಅಂತಂದರೆ ಇವರು ನಾನು ಇಲ್ಲಿ ಹೇಳಿದಾಗ ಒಳಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಗಂಭೀರವಾಗಿ ಯೋಚನೆ ಮಾಡ್ತಾರೆ, ಒಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಬಾಹ್ಯವಾಗಿ ಒತ್ತಡ ಮಾಡಿದರೆ ಕುಟುಂಬದ ಪರಿಸ್ಥಿತಿ ಹೇಗೆ ಅಥವಾ ತಮ್ಮದೇ ಆದ ಭಯವನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ನಿಮ್ಮ ಜೊತೆ ಯಾವ ರೀತಿ ಮಾತಾಡಬೇಕು, ಇದು ನಾನು ಮಾತಾಡಿದರೆ ಇಲ್ಲಿ ಸರಿ ಹೋಗುತ್ತಾ, ಇದು ಮಾತಾಡದೇ ಇದ್ರೆ ಸರಿ ಹೋಗುತ್ತಾ ಅಂತ ಹೇಳಿ ಒಂಥರ ಯೋಚನೆಯಲ್ಲೇ ಇದ್ದಾರೆ. ಅವರು ನಿಮ್ಮ ಜೊತೆ ಮಾತಾಡೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಳಗೆ ತಾವೇ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದನ್ನು ನಾನು ಸರಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದರೆ ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ. ನಿಮ್ಮನ್ನು ಬಿಡಲು ಸ್ವಲ್ಪನೂ ಅವ್ರಿಗೆ ಇಷ್ಟ ಇಲ್ಲ. ನೀವು ಎಲ್ಲಿ ದೂರ ಆಗ್ತಿರೋ ಅನ್ನೋ ಭಯನೇ ಅವರಿಗೆ ಹೆಚ್ಚು ಕಾಡ್ತಾ ಇದೆ. ಆದರೆ ಅವರ ಭಾವನೆ ಹೇಳುವ ಹಂತಕ್ಕೆ ನಿಮ್ಮ ಹತ್ರ ಬರ್ತಾ ಇಲ್ಲ. ಅಂದರೆ ಇದನ್ನು ಧೈರ್ಯನ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ.
ಇದ್ದಾರೆ. ಸಮಯ ಬೇಕು, ಸ್ವಲ್ಪ ಆ ಸಮಯ ಮನಸ್ಸಿಗೆ ಧೈರ್ಯ ಕೊಡಬೇಕು. ಈ ಸಮಯ ಬರಬೇಕು ಅಂದರೆ ಮನಸ್ಸು ಧೈರ್ಯವಾಗಿರಬೇಕು. ನಿಮ್ಮ ಹತ್ರ ಮಾತಾಡುವಂತಹ ಶಕ್ತಿ ಅವ್ರಿಗೆ ಬರಬೇಕು. ಎಷ್ಟೇ ಪ್ರೀತಿ ತೋರಿಸ್ತಿದ್ದೀನಿ ಅಂದರೂ ಒಂದು ತಪ್ಪು ನಡೆದಾಗ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ, ಹೆದರ್ತಾರೆ. ಯಾಕೆಂದರೆ ಈ ಪ್ರೀತಿ ನನಗೆ ಉಳಿಬೇಕು, ಯಾರಿಗೂ ಸಿಗಬಾರ್ದು. ಅಂದರೆ ನಮ್ಮ ಪ್ರೀತಿ ನಮ್ಮ ಹತ್ರ ಉಳಿಬೇಕು ಅಂದರೆ ನಾವು ಏನಾದರೂ ಆಗಲಿ ಎದುರಿಸ್ಬೇಕು ಅನ್ನೋದು ಅವ್ರ ಮನಸ್ಥಿತಿ. ಆದರೆ ಈ ಕ್ಷಣದಲ್ಲಿ ಅವರಿಗೆ ಅದನ್ನು ಮಾತಾಡೋಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಅವರಿಗೆ ಸ್ವಲ್ಪ ಈಗೋ ಇರಬಹುದು, ಅವರಿಗೆ ಒಂದು ಸ್ವಲ್ಪ ಕೋಪನೂ ಇರಬಹುದು, ಅಥವಾ ಆ ಕ್ಷಣದಲ್ಲಿ ಆದಂತಹ ಘಟನೆಯನ್ನು ಸ್ವಲ್ಪ ಹೆಚ್ಚು ನೆನಪು ಮಾಡ್ಕೋತಿರ್ಬೋದು. ಇದು ಆಗಬಾರ್ದಿತ್ತು, ಯಾಕಾಯಿತು, ಏನಾಯಿತು, ಈ ಥರನೂ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಬಿಟ್ಕೊಡದೇ ಇರೋಷ್ಟು ನಿಮ್ಮ ಬಗ್ಗೆ ಪ್ರೀತಿನೂ ಸಹಿತ ಇದೆ. ಇದು ಇವತ್ತಿನ ರೀಡಿಂಗ್ ಆಯಿತು. ಆಮೇಲೆ ಇಲ್ಲಿ ನೀವು 9 ಆಫ್ ಸ್ವಾರ್ಡ್ಸ್ ಬಂದರೆ ಸ್ವಲ್ಪ ಆ ಥರ ಮಾಡಬೇಡಿ, ನೀವಾದರೂ ಅಷ್ಟೇ. ಯಾಕೆಂದರೆ ಈಗ ಒಂದು ಸಂಸಾರದಲ್ಲಿ ಒಂದು ಪ್ರೀತಿಲಿ ಸಮಸ್ಯೆ ಬಂದಿದೆ ಅಂದರೆ ಯಾವುದಕ್ಕೂ ನಾವು ದುಡ್ಕೋಬಾರ್ದು. ದುಡುಕಿದ್ವಿ ಅಂದರೆ ನಮಗೆ ಮುಂದೆ ತುಂಬಾ ಕಷ್ಟ ಇದೆ. ಈ ಕ್ಷಣದಲ್ಲಿ ನಿಮಗೆ ತೊಂದರೆ ಆಗಿರ್ಬೋದು, ಈ ಕ್ಷಣದಲ್ಲಿ ನಿಮಗೆ ಏನೋ ಈ ಜೀವನ ಅಂದಮೇಲೆ ಎಲ್ರಿಗೂ ಕಷ್ಟ ಬರೋದು. ಹೊಂದಾಣಿಕೆ ಆಗದೇನೂ ಇರ್ಬೋದು, ಹೊಂದಾಣಿಕೆ ಆದರೂ ಸಹಿತ ಅಲ್ಲಿ ಜಗಳನೂ ಬರಬಹುದು. ಆ ಜಗಳಗಳನ್ನು ನಾವು ಯಾವ ರೀತಿ ನಿಭಾಯಿಸಬೇಕು, ಆ ಕೋಪವನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ಅಂದರೆ ಮುಂದಿನ ಲೈಫ್ ನಮಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ದ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಅಂದರೆ ನೀವು ಈ ಯಾವ ರೀತಿಯಿಂದ ಸಿಟ್ಟಿನಿಂದ ದುಡುಕಬಾರ್ದು. ಈಗ ನೀವು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಅಂದ್ರೆ ಆ ಥರದ ನಿರ್ಧಾರ ಬೇಡ. ನೀವು ಏನೇ ಒಂದು ನಿರ್ಧಾರ ಮಾಡ್ತಿರ್ಬೋದು, ಆ ನಿರ್ಧಾರ ಬೇಡ. ಏಕೆಂದರೆ ಈ ಕ್ಷಣದಲ್ಲಿ ನಿಮಗೆ ಆ ನಿರ್ಧಾರ ತಗೊಳ್ಳುವಂತಹ ಇರ್ಬೋದು, ನಿರ್ಧಾರಗಳನ್ನು ತಗೋತಾ ಇರ್ಬೋದು. ಅಂದರೆ ಕೆಟ್ಟದಾಗಿ ತಗೋಬೋದು, ಒಳ್ಳೆಯದಾಗಿ ತರ್ಬೋದು. ಯಾವುದೇ ಒಂದು ವಿಚಾರದಲ್ಲಿ ನಾವು ಒಂದು ಪ್ರೀತಿ ವಿಚಾರ ಅಂತ ಬಂತು ಅಂದರೆ ದುಡುಕೋದಕ್ಕಿಂತ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಸಮಾಧಾನ ರೀತಿಯಿಂದ ಶಾಂತಿಯಾಗಿ ಯೋಚನೆ ಮಾಡಿದ್ದೀವಿ ಅಂದರೆ ಅಲ್ಲೇ ಜೀವನದಲ್ಲಿ ನಮಗೆ ಸುಖವಾಗಿ ಶಾಂತಿಯ ಇದು ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ದ ಮ್ಯಾಜಿಷಿಯನ್ ಯಾಕೆ ತಗೊಂಡೆ ಅಂದರೆ ಇಲ್ಲಿ ಇದು ನಿಮ್ಮ ಮ್ಯಾನಿಫೆಸ್ಟ್ ಕಾರ್ಡ್. ಅಂದರೆ ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ, ಪ್ರೀತಿ ಸಿಗುತ್ತಾ ಸಿಗೋದಿಲ್ಲ ಅಂತ ಹೇಳಿ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ 100% ನಿಮಗೆ ಆ ಪ್ರೀತಿ ಸಿಗುತ್ತೆ. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸು ಅಷ್ಟೇ ಪರಿಶುದ್ಧವಾಗಿದೆ. ನಿಮ್ಮ ಬಗ್ಗೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ, ಅಷ್ಟೇ ಕಾಳಜಿ ವಹಿಸ್ತಾ ಇದ್ದಾರೆ. ನಿಮ್ಮ ಲೈಫ್ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.